ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರ ಬಯಸುವವರಿಗೆ ಒಂದು ಸಿಹಿ ಸುದ್ದಿ. ಭಾರತೀಯ ಕೋಸ್ಟ್ ಗಾರ್ಡ್ 2024 ಹೊಸ ನೇಮಕಾತಿಯನ್ನು ಆಲ್ರೆಡಿ ಬಿಟ್ಟಿದ್ದಾರೆ. 10 ಮತ್ತು 12ನೇ ತರಗತಿ ಪಾಸಾಗಿರುವ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಇದಕ್ಕೆ ನಾನು ಹೇಳಿರೋ ರೀತಿ ಸಂಬಳ ಏನು, ವಿದ್ಯಾರ್ಹತೆ ಏನು, ಮತ್ತು ಅರ್ಜಿ ಶುಲ್ಕ ಏನು, ವಯೋಮಿತಿ ಏನು, ವಯೋಮಿತಿ ಸಡಿಲಿಕೆ ಏನು, ಅರ್ಜಿಯ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಹಾಗೂ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತುಂಬ ಸಂಕ್ಷಿಪ್ತವಾಗಿ, ತುಂಬ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು, ಪ್ರೈವೇಟ್ ಜಾಬ್ ಅಪ್ಡೇಟ್ಸು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತೀನಿ. ಅದೇ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಎಲ್ಲನೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ಭಾರತೀಯ ಕೋಸ್ಟ್ ಗಾರ್ಡ್. ಹುದ್ದೆಗಳ ಸಂಖ್ಯೆ 320. ಹುದ್ದೆಗಳ ಹೆಸರು ನಾವಿಕ ಮತ್ತು ಯಾಂತ್ರಿಕ. ಉದ್ಯೋಗ ಸ್ಥಳ ಅಖಿಲ ಭಾರತ, ಅಂದರೆ ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಆಗಿರುತ್ತೆ. ಸೊ ಇದು ಏರ್ಫೋರ್ಸ್ ಹುದ್ದೆಗಳಾಗಿರುತ್ತೆ, ಆರ್ಮಿ ಹುದ್ದೆಗಳಾಗಿರುತ್ತೆ. ಆಮೇಲೆ ನೆಕ್ಸ್ಟು ಹುದ್ದೆಗಳ ವಿವರ ನೋಡ್ತಾ ಬಂದರೆ ನಾವಿಕ 260, ಯಾಂತ್ರಿಕ 60. ಸೊ ಇದು ಹುದ್ದೆಗಳನ್ನ ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಸೊ ಇದು ಆಲ್ ಓವರ್ ಇಂಡಿಯಾ ಕರೆದಿರುವಂಥ ಹುದ್ದೆಗಳು ಆಗಿರುತ್ತೆ. ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಆಮೇಲೆ ನೆಕ್ಸ್ಟ್ ನಾವು ಹುದ್ದೆಗಳ ಸಂಬಳದ ವಿವರವನ್ನು ನೋಡ್ತಾ ಬಂದರೆ ಸ್ಟಾರ್ಟಿಂಗ್ 21,700ರಿಂದ 29,200ವರೆಗೂ ಸಂಬಳ ಇರುತ್ತೆ. ಸಂಬಳ ಮುಂದೆ ಇನ್ಕ್ರಿಮೆಂಟ್ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒಳ್ಳೆ ಸಂಬಳ ಅಂತ ಹೇಳ್ಬೋದು. ಯಾರು ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಾ ಇಂಡಿಯನ್ ಕೋಸ್ಟ್ ಗಾರ್ಡಿಗೆ, ಸೊ ಅಪ್ಲಿಕೇಶನ್ ಹಾಕಿ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹಾಕೋದನ್ನು. ಆಮೇಲೆ ವಯೋಮಿತಿಯನ್ನು ನಾವು ನೋಡ್ತಾ ಬಂದರೆ ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 22 ವರ್ಷದ ಒಳಗಿರಬೇಕು. ಎಷ್ಟೋ ಜನಕ್ಕೆ 22 ವರ್ಷ ಮುಗ್ದಿರುತ್ತೆ, ಅಂಥವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ಕಾಸ್ಟ್ ವೈಸ್ ನೀಡಿದ್ದಾರೆ. ಸೊ ನಾವು ವಯೋಮಿತಿ ಸಡಿಲಿಕೆಯನ್ನು ನೋಡ್ತಾ ಹೋಗೋಣ. ಎಷ್ಟೋ ಜನಕ್ಕೆ ಅದೇ 22 ವರ್ಷ ಮುಗಿದೋಗಿರುತ್ತೆ ಅಂತ ಅನ್ನೋರಿಗೆ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ, ಕಾಸ್ಟ್ ವೈಸ್ ಕೂಡ ನೀಡಿದ್ದಾರೆ. ಆ ವಯೋಮಿತಿ ಸಡಿಲಿಕೆಯನ್ನು ನೋಡ್ತಾ ಬಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ನೀಡಿದ್ದಾರೆ. ಅಂದರೆ ಕ್ಯಾಟಗರಿದಲ್ಲಿ OBCದವ್ರು ಬರ್ತಾರೆ. SC STದವ್ರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅರ್ಜಿ ಶುಲ್ಕ ನೋಡ್ತಾ ಬಂದರೆ SC ST ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಆಮೇಲೆ ಉಳಿದ ಎಲ್ಲ ಇತರ ಅಭ್ಯರ್ಥಿಗಳಿಗೆ 300 ರೂಪಾಯಿ ವಯೋಮಿತಿ ಅರ್ಜಿ ಶುಲ್ಕ ಇದೆ. ಆಮೇಲೆ ಅದು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಿರುತ್ತೆ, ಯಾವುದೇ ಆಫ್ಲೈನ್ ಇರಲ್ಲ. ನಾವು ಅರ್ಜಿ ಶುಲ್ಕವನ್ನು ಆನ್ಲೈನಲ್ಲೇ ಪೇಮೆಂಟ್ ಮಾಡೋದಿರುತ್ತೆ. ಆಮೇಲೆ ವಿದ್ಯಾರ್ಹತೆಯನ್ನು ನೋಡ್ತಾ ಬಂದರೆ ನಾವಿಕ ಹುದ್ದೆಗೆ 12ನೇ ತರಗತಿ ಪಾಸ್ ಆಗಿರಬೇಕು, ಅಂದರೆ 12th ಪಾಸ್ ಆಗಿರಬೇಕು, ಸೆಕೆಂಡ್ PUC. ಮತ್ತು ಯಾಂತ್ರಿಕ ಹುದ್ದೆಗೆ 10th SSLC ಪಾಸ್ ಆಗಿದ್ದರೆ ಸಾಕು, ಮತ್ತು ಡಿಪ್ಲೊಮಾ ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇದು ವಿದ್ಯಾರ್ಹತೆಯ ಶೈಕ್ಷಣಿಕ ಅರ್ಹತೆ, ವಿದ್ಯಾರ್ಹತೆಯ ವಿವರವಾಗಿರುತ್ತೆ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಆಮೇಲೆ ನೆಕ್ಸ್ಟ್ ನಾವು ಆಯ್ಕೆ ವಿಧಾನವನ್ನು ನೋಡ್ತಾ ಬಂದರೆ ಫಸ್ಟಿಗೆ ಕಂಪ್ಯೂಟರ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ ಮೌಲ್ಯಮಾಪನ ಮತ್ತು ಹೊಂದಾಣಿಕೆ ಪರೀಕ್ಷೆ ಇರುತ್ತೆ. ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಪ್ರತಿಯೊಂದು ಜಾಬಲ್ಲಿ ಇಂಡಿಯನ್ ಆರ್ಮಿ ಅಂತ ಅಂದಮೇಲೆ ಇದು ಕಾಮನ್ ಆಗಿರೋದೇ ಎಲ್ಲ ಫಿಸಿಕಲ್ ಟೆಸ್ಟು ಎಕ್ಸಾಮ್ ಎಲ್ಲ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾವು ಇದರ ಪ್ರಾರಂಭ ದಿನಾಂಕ ನೋಡ್ತಾ ಬರೋಣ. ಸೊ ಪ್ರಾರಂಭ ದಿನಾಂಕ ನೋಡ್ತಾ ಬಂದರೆ 13/6/2024, ಅಂದರೆ 13 ಜೂನ್ ಇದಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೊನೆಯ ದಿನಾಂಕ ನೋಡ್ತಾ ಬಂದರೆ ಜುಲೈ 3 ಕೊನೆಯ ದಿನಾಂಕ ಆಗಿರುತ್ತೆ, ಅಂದರೆ ನೆಕ್ಸ್ಟ್ ಮತ್ತು 3ನೇ ತಾರೀಕು. ಈಗ ಕಡಿಮೆ ಸಮಯ ಇದೆ. ಯಾರು ಇನ್ನೂ ಅಪ್ಲಿಕೇಶನ್ನ ಹಾಕಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ಗಳನ್ನು ಫಿಲಪ್ ಮಾಡ್ಬೋದು. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕಿಗೆ ಕೂಡ ಜಾಯ್ನ್ ಆಗಿ ನಾನು ಕಾಲ್ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅಪ್ಲಿಕೇಶನ್ ಯಾರಿಗೆ ಹಾಕ್ಲಿಕ್ಕೆ ಬರಲ್ಲ ಅದು ಅವ್ರಿಗೂ ಕೂಡ ಒಂದು ವಿಡಿಯೋ ಈಗ ಸದ್ಯದಲ್ಲೇ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತಾಗಿ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಅಂದರೆ ನನಗೆ ಡಾಕ್ಯುಮೆಂಟ್ ಸೆಂಡ್ ಮಾಡಿ, ನಾನು ಕಡಿಮೆ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.